ದಿನದ ಏರ್ ಶೋನಲ್ಲಿ ಗಮನ ಸೆಳೆಯುತ್ತಿರುವಂತಹ ಯುದ್ಧೋಪಕರಣಗಳ ಡಿಸ್ಪ್ಲೇನಲ್ಲಿ ಡ್ರೋನ್ಗಳ ಪಾತ್ರ ಸಾಕಷ್ಟು ಹೆಚ್ಚಾಗ್ತಾ ಇದೆ. ಡ್ರೋನ್ಗಳಲ್ಲಿ ಅಭೂತಪೂರ್ವವಾದಂತಹ ಹೊಸ ಟೆಕ್ನಾಲಜಿಗಳನ್ನು ತರುವಂತಹ ಪ್ರಯತ್ನವನ್ನು ಪ್ರತಿಯೊಂದು ಕಂಪನಿಗಳು ಮಾಡ್ತಾ ಇದೆ. ಇದರಲ್ಲಿ ನಮ್ಮ ಬೆಂಗಳೂರಿನ ನಿಯೋ ಸ್ಪೋರ್ಟ್ಸ್ ಸ್ಕೈ ಎನ್ನುವಂತಹ ಡ್ರೋನ್ ಕಂಪನಿ ಈ ಬಾರಿ ತನ್ನದೇ ಆದಂತಹ ಹೊಸ ರೀತಿಯಾದಂತಹ ಅನ್ಮ್ಯಾನ್ಡ್ ವಿಆರ್ ಗೈಡ್ ಮಾಡುವಂತಹ ಡ್ರೋನ್ ಒಂದನ್ನು ರೆಡಿ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಡ್ರೋನ್ ಯಾವ ರೀತಿ ಕೆಲಸ ಮಾಡುತ್ತೆ, ಅದರ ವಿಶೇಷತೆಗಳೇನು ಅನ್ನೋ ತಿಳ್ಕೊಳ್ಳೋಣ. ಕಂಪನಿಯ ಸಾಮರ್ಥ್ಯದಂತಹ ಪ್ರಶೋಭ್ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ. ಸರ್, ನಮ್ಮ ಡ್ರೋನ್ ಮತ್ತು ಅದರ ಬಗ್ಗೆ ಮಾಹಿತಿ. ನಾವು ನಿಯೋ ಸ್ಕೈ ಇಂಡಿಯಾ ಅಂತ ಕಂಪನಿ ಹೆಸರು. ನಾವು ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಕಂಪನಿ ಕಡೆಗೆ ಬರ್ತೀವಿ. ಇದು ನಮ್ಮ ವೆಪನೈಸ್ ಡ್ರೋನ್. ಇಲ್ಲಿ ನಾವು AK-47 ಗನ್ನ ಮೌಂಟ್ ಮಾಡಿದ್ದೀವಿ. ಈ ಗನ್ನು ನಿಮಗೆ 55 ನಿಮಿಷ ಏರಲ್ಲಿದ್ದು ನಿಮಗೆ ನಿಮ್ಮ ಆ ಕಡೆ ಹೋಗಿ ಬೇರೆಯವರದ್ದು ಶತ್ರುಗಳ ಕಡೆ ಹೋಗಿ ಫೈರ್ ಮಾಡಿ ವಾಪಸ್ ಬರುತ್ತೆ. ನಮ್ಮ ಹತ್ರ ಇಲ್ಲಿ ಸರ್ವೆಲೆನ್ಸ್ ಡ್ರೋನ್ ಇದೆ. ಇದು 60 ನಿಮಿಷ ಏರಲ್ಲಿರುತ್ತೆ. ನಾವು ಇದನ್ನ ಡಿಫೆನ್ಸ್ ಅವ್ರಿಗೆ ಮತ್ತು ಆರ್ಮಿ ಅವ್ರಿಗೆಲ್ಲ ಸಪ್ಲೈ ಮಾಡಿದ್ದೀವಿ. ಮತ್ತು ಇದು ಬಂದು ನಮ್ಮ ಚಿಕ್ಕ ಡ್ರೋನು. ಇದು 35 ಇಂದ 40 ನಿಮಿಷ ಏರಲ್ಲಿರುತ್ತೆ. ಎಲ್ಲ ಕಡೆ ನಿಮಗೆ ಲಿಡಾರ್ಸ್ ಅನ್ನೋ ಸೆನ್ಸರ್ಸ್ ಇರುತ್ತೆ. ಯಾವುದೇ ಆಗಲಿ ನಿಮಗೆ ಕೊಲ್ಯೂಷನ್ ಅವಾಯ್ಡೆನ್ಸ್ ಆ ಥರ ಸಿಸ್ಟಮ್ಸ್ ಇರುತ್ತೆ. ಯಾವುದೇ ಮರ ಅಥವಾ ಬಿಲ್ಡಿಂಗ್ಸ್ ಏನೇ ಅಡ್ಡ ಬಂದರೂ ಡ್ರೋನ್ ಅದಕ್ಕೆ ಹೋಗಿ ತಾಕೋದಿಲ್ಲ. ಮತ್ತು ಹಾಗೆ ನಮ್ಮ ಹತ್ರ FPV ಡ್ರೋನ್ಸ್ ಅಂತಲೂ ಇದೆ. ನಾವು ಇದನ್ನು ಕಾಮಿಕಾಜೆ ಡ್ರೋನ್ಸ್ ಅಂತ ಕರಿತೀವಿ. ಇದಕ್ಕೆ ಬೇಸಿಕ್ಲಿ ನಾವು ಒಂದೇನು ನಾವು ಬಾಂಬ್ನ ಇದನ್ನು ಅಟ್ಯಾಚ್ ಮಾಡಿ ಇದು 100 ಇಂದ 120 ಕಿಲೋಮೀಟರ್ ವೇಗ ಹೋಗಿ ಆ ಎನಿಮಿ ಅವ್ರದ್ದು ಏನೇ ಶಸ್ತ್ರಾಸ್ತ್ರಗಳಿದ್ರೆ ಅದನ್ನು ಹೊಡೆದು ಅದನ್ನು ಇದು ಮಾಡುತ್ತೆ. ಹಾಗೆ ನಮ್ಮ ಹತ್ರ ಚಿಕ್ಕದು ಕಮರ್ಷಿಯಲ್ ಡ್ರೋನ್ಸ್ ಕೂಡ ಇದೆ. ಇದನ್ನು ನಾವು ಪೊಲೀಸ್ ಅವ್ರಿಗೆ ಅಥವಾ ಡಿಫೆನ್ಸ್ ಅವ್ರಿಗೆ ಸಪ್ಲೈ ಮಾಡ್ತೀವಿ. ಇದನ್ನು 30 ಇಂದ 40 ನಿಮಿಷ ಏರಲ್ಲಿರುತ್ತೆ. ನಿಮಗೆ ಹಾಗೆ ಚಿಕ್ಕ 3 ಆಕ್ಸಿಸ್ ಕ್ಯಾಮ್ರಾ ಕೂಡ ಬರುತ್ತೆ. ಇದರಲ್ಲಿ ನಾವೇನು ಹಾಕಿದ್ದೀವಿ ಅಂದರೆ AK-47 ಗನ್ ಮೌಂಟ್ ಮಾಡಿದ್ದೀವಿ. ಇದರಲ್ಲಿ AK-47 ಗನ್ ಇದರಲ್ಲಿ ನಿಮಗೆ 30 ರೌಂಡ್ ಫೈರ್ ಮಾಡ್ಬೋದು. ಇದರಲ್ಲಿ ಕ್ಯಾಮ್ರಾ ಕೂಡ ಇರುತ್ತೆ. ಸೊ ಪೈಲಟ್ ಗ್ರೌಂಡಿಂದಾನೇ ಕ್ಯಾಮ್ರಾ ನೋಡಿಕೊಂಡು ಶೂಟ್ ಕೂಡ ಮಾಡ್ಬೋದು. ಆಮೇಲೆ ಇದಕ್ಕೆ ನಾವು ಒಂದು 3 ಆಕ್ಸಿಸ್ ಕ್ಯಾಮ್ರಾ ಬೇರೆ ಕೊಟ್ಟಿದ್ದೀವಿ. 3 ಆಕ್ಸಿಸ್ ಕ್ಯಾಮ್ರಾ ಅದರಿಂದ ನೀವು ಡ್ರೋನ್ನ ಸುತ್ತಮುತ್ತ ಯಾರೇ ಏನು ಬರ್ತಿದ್ದಾರೆ, ಏನು ಹೋಗ್ತಿದ್ದಾರೆ, ಎಲ್ಲಿ ಹಾರ್ತಿದೆ ಎಲ್ಲ ಇದ್ರದ್ದು ನಿಮ್ಮದು ಏನು ಡ್ರೋನ್ ನೋಡ್ತಿದೆ ಅದು ಬೇಸಿಕ್ಲಿ ನಿಮಗೆ ನೆಲದಲ್ಲಿ ಪೈಲಟ್ಟು ಅವ್ರ ರಿಮೋಟಲ್ಲೇ ಕೂತ್ಕೊಂಡು ಎಲ್ಲ ನೋಡ್ಕೋಬೋದು. ಥ್ಯಾಂಕ್ಸ್. ಇದಿಷ್ಟು ನಿಯೋ ಕಂಪನಿಯವರು ಮಾಡಿರುವಂತಹ ಹೊಸ ಡ್ರೋನ್ನ ವ್ಯವಸ್ಥೆ ಮತ್ತು ಅದರ ಗೈಡೆನ್ಸ್ನ ತಾವು ತಿಳ್ಕೊಂಡಿದ್ದೀರಾ. ಅವರೇ ಹೇಳಿದ ಹಾಗೆ ಇದು ಶತ್ರುಗಳನ್ನು ಮತ್ತು ಶತ್ರು ರಾಷ್ಟ್ರಕ್ಕೆ ಭಯ ಹುಟ್ಟಿಸುವಂತಹ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ವಿಜಯ್ ಜೊತೆ ರಾಕೇಶ್, TV5 ಬೆಂಗಳೂರು.